ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಏನು ವೀಡಿಯೋಸ್ ಮಾಡ್ತಾ ಇದ್ದೀನಿ, ಅದಕ್ಕೆಲ್ಲ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಕಮೆಂಟ್ಸ್ ಕೂಡ ಹಾಗೆ ಬರ್ತಾ ಇದೆ. ಸೊ ನಿನ್ನೆ ಒಂದು ಕಮೆಂಟ್ ಬಂದಿತ್ತು, ಏನಂತ ಅಂದರೆ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇರೋವಂಥವರೆಲ್ಲ ತುಂಬಾ ಪ್ರಾಡಕ್ಟ್ಸ್ನ ತರಿಸ್ಕೊಳ್ತಾರೆ ಮತ್ತು ಅದನ್ನೆಲ್ಲ ವಾಪಸ್ ಕೊಡಬೇಕಾ ಅಥವಾ ಅಮೌಂಟು ಅವರಿಗೆ ಎಲ್ಲಿಂದ ಬರುತ್ತೆ ಅಷ್ಟೆಲ್ಲನೂ ಪರ್ಚೇಸ್ ಮಾಡ್ತಾರಾ, ಈ ಥರ ಒಂದು ಕ್ವಶನ್ನ ಕೇಳಿದರು. ಸೊ ಈ ಥರದ್ದೇ ಡೌಟು ನಿಮಗೂ ಕೂಡ ಇರಬಹುದು. ಹಾಗೆಯೇ ತುಂಬ ಜನ ಹೇಳ್ತಾ ಇರ್ತಾರೆ, ಆರ್ಡರ್ಸ್ನ ಮಾಡಿಬಿಟ್ಟು ಹಾಗೆ ರಿಟರ್ನ್ ಮಾಡದೆ ಹೋದರೆ ನಿಮ್ಮ ಅಕೌಂಟಿಗೆ ಪ್ರಾಬ್ಲಮ್ ಆಗ್ಬೋದು, ಮೀಶೋ ಅಕೌಂಟಿಗೆ ನೀವು ಪರ್ಚೇಸ್ ಮಾಡೋದಕ್ಕೆ ಆಗದೆ ಇರ್ಬೋದು ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಾನಿವತ್ತು ಈ ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತೀನಿ, ಓಕೆನಾ. ಸೊ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ನೀವು ಮೀಶೋದಲ್ಲಿ ಆರ್ಡರ್ ಮಾಡ್ಕೊಳ್ಬೇಕು, ಓಕೆನಾ. ಪ್ರಾಡಕ್ಟ್ ಬಂದಿದ್ದು ಆದಮೇಲೆ ನೀವು ಪೇ ಮಾಡಿ, ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ಪೇ ಮಾಡಿ ಪ್ರಾಡಕ್ಟ್ನ ತೊಗೊಳ್ಬೇಕು. ಇಲ್ಲ ಅಂತಂದರೆ ನೀವು ಮುಂಚೆನೇ ಪೇ ಮಾಡಿದರೂ ಕೂಡ ಪ್ರಾಡಕ್ಟ್ನ ರಿಸೀವ್ ಮಾಡ್ಕೊಂಡಿದ್ದಾದಮೇಲೆ ವೀಡಿಯೋನ ಮಾಡಿಕೊಂಡು ನೆಕ್ಸ್ಟು ರಿಟರ್ನ್ ಮಾಡ್ತೀರಾ, ಓಕೆನಾ. ಎಲ್ಲ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇರೋವಂಥವ್ರು ಮಾಡೋದು ಇದೇ ಕೆಲಸ. ಪ್ರತಿಯೊಂದು ಪ್ರಾಡಕ್ಟ್ನೂ ಕೂಡ ಅವರು ರಿವ್ಯೂ ಕೊಟ್ಬಿಟ್ಟು ಮತ್ತೆ ರಿಟರ್ನ್ ಮಾಡ್ತಾರೆ. ಸೊ ನೀವು ಫೇಕ್ ರಿವ್ಯೂಸ್ ಎಲ್ಲ ಕೊಡೋಂಗಿಲ್ಲ ಹಂಗಂತ. ಯಾಕೆ ಅಂತಂದರೆ ಈಗ ಜನ ನಿಮ್ಮ ವೀಡಿಯೋಸ್ನ ನೋಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ, ನೀವು ಅದ್ರ ಬಗ್ಗೆ ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದೀರಾ ಅಂತ ಅಂದಾಗ ಅದು ಪಾಸಿಟಿವ್ ಆಗಿ ಅನ್ನಿಸ್ಬೇಕು ಅವ್ರಿಗೆ ಯೂಸ್ ಮಾಡಿದ್ದಾದಮೇಲೆ. ಇವರು ರಿವ್ಯೂನ ಕರೆಕ್ಟಾಗಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ನೀವು ಚೆನ್ನಾಗಿಲ್ಲದೆ ಇರೋವಂತಹ ಪ್ರಾಡಕ್ಟ್ನ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ರಿವ್ಯೂ ಕೊಟ್ಟಾಗ ಅವರಿಗೆ ಏನನ್ಸುತ್ತೆ ಅಂದರೆ ಜಸ್ಟು ಇವರು ಮನಿ ಪರ್ಪಸ್ಸಿಗೆ, ಅರ್ನಿಂಗ್ ಪರ್ಪಸ್ಸಿಗೆ ಮಾತ್ರ ವೀಡಿಯೋಸ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ವೀಡಿಯೋಸ್ನ ಬಿಟ್ಟು ಬೇರೆಯವರ ವೀಡಿಯೋಸ್ನ ನೋಡ್ತಾರೆ. ಹಾಗಾಗಿ ಪ್ರಾಡಕ್ಟ್ನ ತರಿಸ್ಕೊಳ್ಳಿ. ಯಾವುದೆಲ್ಲ ಪ್ರಾಡಕ್ಟ್ ಚೆನ್ನಾಗಿದೆ, ನೀವು ವಿಡಿಯೋ ಮಾಡ್ಬೋದು ಅನಿಸುತ್ತೆ, ಅದ್ರ ಬಗ್ಗೆ ವಿಡಿಯೋನ ಮಾಡಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ, ಓಕೆನಾ. ನೆಕ್ಸ್ಟು ಅದಾದಮೇಲೆ ರಿಟರ್ನ್ ಮಾಡ್ತಾರೆ ಎಲ್ಲರೂ ಕೂಡ. ಇಲ್ಲ ಅಂತಂದರೆ ನಿಮಗೆ ಅರ್ನಿಂಗ್ಸ್ಗಿಂತ ಜಾಸ್ತಿ ಏನು ಖರ್ಚಾಗ್ತಾ ಹೋಗುತ್ತೆ ಅಲ್ವಾ. ಹಾಗಾಗಿ ಪ್ರತಿಯೊಂದು ಪ್ರಾಡಕ್ಟ್ನೂ ಕೂಡ ನೀವು ರಿಟರ್ನ್ ಮಾಡ್ತಾ ಹೋಗಬೇಕು. ಆಗ ನಿಮಗೆ ಅವರು ಪೇ ಬ್ಯಾಕ್ ಮಾಡ್ತಾರೆ, ಓಕೆನಾ. ಈ ರೀತಿಯಾಗಿಯೇ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋ ಅಂಥವ್ರೆಲ್ಲರೂ ಕೂಡ ಮಾಡೋವಂಥದ್ದು. ಯಾಕೆಂದರೆ ಇದು ಒಂದು ಬಿಸ್ನೆಸ್ ರೀತಿ. ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ಗಳನ್ನು ಬೇರೆ ಕಡೆ ಹುಡುಕ್ತಾ ಇದ್ದೀರಾ ಅಂತ ಅಂದರೆ ಅಲ್ಲಿ ಟ್ರಸ್ಟ್ ಇರೋದಿಲ್ಲ. ಸೊ ಅವರು ತುಂಬಾ ವರ್ಕ್ ಫ್ರಮ್ ಹೋಮ್ ಜಾಬ್ಗಳೆಲ್ಲ ಕೂಡ ಸ್ಕ್ಯಾಮ್ ಆಗಿದೆ. ನಾನು ಅದ್ರ ಬಗ್ಗೆ ಒಂದು ವಿಡಿಯೋನೂ ಕೂಡ ಮಾಡಿದ್ದೀನಿ, ತುಮಕೂರಲ್ಲಿ ನಡೆದಿರೋವಂಥದ್ದು. ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಈ ಪ್ಲ್ಯಾಟ್ಫಾರ್ಮ್ಗಳೇನಿದ್ದಾವೆ, ಮೀಶೋ, ಫ್ಲಿಪ್ಕಾರ್ಟ್, ಇದೆಲ್ಲನೂ ಕೂಡ ತುಂಬಾ ಟ್ರಸ್ಟ್ ಮಾಡ್ಬೋದಂತಹ ಪ್ಲ್ಯಾಟ್ಫಾರ್ಮ್ಗಳು. ನಿಮ್ಮ ಬ್ಯಾಂಕ್ ಅಕೌಂಟ್ ಅದೆಲ್ಲ ಕೂಡ ಶೇರ್ ಮಾಡಿದ್ರು ಕೂಡ 100% ಸೇಫ್ ಆಗಿರುತ್ತೆ. ಹಾಗಾಗಿ ನೀವು ವರ್ಕ್ ಫ್ರಮ್ ಹೋಮಿಗೆ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರಾ, ದಯವಿಟ್ಟು ಈ ಒಂದು ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಅರ್ನಿಂಗ್ಸ್ ಕಡಿಮೆನೇ ಇರ್ಬೋದು, ಬಟ್ ನಿಮಗೆ ಫಾಲೋವರ್ಸ್ ಜಾಸ್ತಿ ಆಗ್ತಾ ವ್ಯೂಸ್ ಜಾಸ್ತಿ ಆಗ್ತಾ ಖಂಡಿತವಾಗ್ಲೂ ಒಳ್ಳೆ ರೀತಿಯಲ್ಲಿ ಅರ್ನಿಂಗ್ಸ್ ಆಗುತ್ತೆ, ಓಕೆನಾ. ಇದು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದೇನು ಅಂತಂದರೆ ಎಲ್ಲರೂ ಕೇಳುವಂಥದ್ದು, ಈಗ ಮೀಶೋದಲ್ಲಿ ಎಲ್ಲ ಪ್ರಾಡಕ್ಟ್ಸ್ನೂ ತೊಗೊಂಬಿಟ್ಟು ಮತ್ತೆ ರಿಟರ್ನ್ ಮಾಡಿದ್ದೀವಿ ಅಂತ ಅಂದರೆ ಮೀಶೋ ಅಕೌಂಟು ಬ್ಲಾಕ್ ಆಗುತ್ತೆ, ಈ ಥರ ತುಂಬ ಜನ ಹೇಳ್ತಾ ಇದ್ದಾರೆ ಅಂತ ಕ್ವಶನ್ಸ್ನ ಕೇಳ್ತೀರಾ. ಸೊ ಮೀಶೋ ಅಕೌಂಟ್ ಬ್ಲ್ಯಾಕ್ ಆಗಬಾರ್ದು ಅಂತಂದರೆ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಜಾಯಿನ್ ಆಗಿರಬೇಕು, ಓಕೆನಾ. ನೀವು ಅಫಿಲಿಯೇಟ್ ಮಾರ್ಕೆಟಿಂಗನ್ನು ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ನೀವು ಮೀಶೋ ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಜಾಯಿನ್ ಆಗಿರ್ತೀರ, ಓಕೆನಾ. ಸೊ ನೀವು ರಿವ್ಯೂನ ಕೊಟ್ಬಿಟ್ಟು ಪ್ರಾಡಕ್ಟ್ನ ರಿಟರ್ನ್ ಮಾಡ್ಬೋದು. ಇನ್ನೂ ಕೆಲವರಿಗೆ ಒಂದು ಆಪ್ಷನ್ ಬಂದಿರುತ್ತೆ, ಅನ್ಲಿಮಿಟೆಡ್ ಪ್ರಾಡಕ್ಟ್ ಪರ್ಚೇಸ್ ಮಾಡಿಕೊಂಡು ಅನ್ಲಿಮಿಟೆಡ್ ಪ್ರಾಡಕ್ಟ್ನ ರಿಟರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅಂಥವ್ರಿಗಂತೂ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋದೇ ಇಲ್ಲ, ಓಕೆನಾ. ನೀವು ಎಷ್ಟೇ ಬೇಕಾದರೂ ಪ್ರಾಡಕ್ಟ್ನ ಆರ್ಡರ್ ಮಾಡಿ ರಿಟರ್ನ್ ಮಾಡ್ಬೋದು ರಿವ್ಯೂ ಕೊಟ್ಟು. ನೆಕ್ಸ್ಟು ಇನ್ನೂ ನಿಮಗೆ ಭಯ ಇದೆ ಅಥವಾ ಏನಾದರೂ ಮೀಶೋ ಬ್ಲ್ಯಾಕ್ ಆಗಿಬಿಡುತ್ತಾ, ಅಕೌಂಟ್ ಬ್ಲ್ಯಾಕ್ ಆಗುತ್ತಾ, ಈ ಥರ ಎಲ್ಲ ಭಯ ಇದೆ ಅಂತ ಅಂದರೆ ನೀವು ಒಂದಷ್ಟು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿ, ಒಂದು ಕಡಿಮೆ ಪ್ರಾಡಕ್ಟ್ನ ಆರ್ಡರ್ ಮಾಡಿಬಿಟ್ಟು ಅದನ್ನು ರಿಟರ್ನ್ ಮಾಡದೆ ಹಾಗೆ ಇಟ್ಕೊಳ್ಳಿ, ಓಕೆನಾ. ಸೊ ಅಲ್ಲಿಗೆ ನಿಮ್ಮ ಭಯನೂ ಹೋಗುತ್ತೆ.
ಆಲ್ಮೋಸ್ಟ್ ಏನೂ ಆಗೋದಿಲ್ಲ. ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಜಾಯ್ನ್ ಆಗಿದ್ದೀರಾ ಅಂತ ಅಂದರೆ ನಿಮ್ಮ ಒಂದು ಅಕೌಂಟ್ ಏನಿರುತ್ತೆ ಅದು ಬೇರೆ ಲಿಸ್ಟಲ್ಲಿರುತ್ತೆ. ಸೊ ಆ ಒಂದು ಅಕೌಂಟಿಗೆ ರಿಟರ್ನ್ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋದಿಲ್ಲ. ಯಾಕೆಂದರೆ ಮೀಶೋ ಪ್ರಾಡಕ್ಟ್ಗಳನ್ನು ನೀವು ಪ್ರಮೋಟ್ ಮಾಡೋದಕ್ಕೋಸ್ಕರ ಪರ್ಚೇಸ್ ಮಾಡ್ತಾ ಇರ್ತೀರ, ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ನೀವು ರಿಟರ್ನ್ ಕೊಡಬೇಕಾದ್ರೆ ಏನು ಪ್ರಾಡಕ್ಟ್ ಮಿಸ್ಸಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕೊಡಬೇಡಿ. ಓಕೆನಾ? ಅದನ್ನು ಕೊಡದೆ ನೀವು ಹಾಗೆ ರಿವ್ಯೂನ ಕೊಟ್ಟಿದ್ದೀರಾ ಅಂತಂದರೆ, ರಿವ್ಯೂ ಕೊಟ್ಟು ರಿಟರ್ನ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಅಕೌಂಟಿಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ, ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಪೇಮೆಂಟ್ ಬಗ್ಗೆಯೂ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಫಸ್ಟ್ ಪೇಮೆಂಟ್ ಯಾವಾಗಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಇನ್ನೂ ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಜಾಯಿನ್ ಆಗದೆ, ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡದೆ ಯಾರ್ಯಾರೆಲ್ಲ ಇದ್ದೀರಾ, ದಯವಿಟ್ಟು ನಾನು ವೀಡಿಯೋಸ್ನ ಮಾಡಿದ್ದೀನಿ, ಯಾವ ರೀತಿಯಾಗಿ ಜಾಯಿನ್ ಆಗೋದು, ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು. ಅದೆಲ್ಲನೂ ಕೂಡ ಒಂದ್ಸರಿ ನೋಡ್ಕೊಂಡ್ಬನ್ನಿ, ನಿಮಗೆ ಖಂಡಿತ ಅರ್ಥ ಆಗುತ್ತೆ. ನೀವೇ ನಿಮ್ಮ ಮೊಬೈಲಲ್ಲಿ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡ್ಕೊತೀರಾ. ತುಂಬಾ ಜನ ಇದರಿಂದನೇ ತುಂಬಾ ದುಡ್ಡು ಮಾಡ್ತಾ ಇದ್ದಾರೆ. ಈ ಒಂದು ದಿನಗಳಲ್ಲಿ ಏನು ದುಡಿಯೋದಕ್ಕೆ ತುಂಬಾ ದಾರಿಗಳಿದ್ದಾವೆ. ಓಕೆನಾ? ಅದರಲ್ಲಿ ಇದು ಕೂಡ ಒಂದು. ಮನೆಯಲ್ಲೇ ಕೂತ್ಕೊಂಡು, ಅದರಲ್ಲೂ ಲೇಡೀಸ್ ಹೌಸ್ ವೈಫ್ಸ್ ಏನಿದ್ದೀರಾ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಮೀಶೋ, ಫ್ಲಿಪ್ಕಾರ್ಟ್ ಎಲ್ಲನೂ ಕೂಡ. ಸೊ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆನಾ? ತುಂಬ ಜನ ಮೀಶೋದಲ್ಲಿ ಆರ್ಡ್ರ್ ಮಾಡಿಕೊಂಡು ಶಾಪಿಂಗ್ ಎಲ್ಲ ಮಾಡಿಕೊಂಡು ಇರೋವಂಥವ್ರು ಇದ್ದೀರಾ. ಅದನ್ನೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ನಿಮಗೆ ಕಮಿಷನ್ ಬೇಸಿಸಲ್ಲಿ ಅರ್ನಿಂಗ್ಸ್ ಕೂಡ ಆಗುತ್ತೆ. ಹಾಗಾಗಿ ಈ ಒಂದು ಪ್ಲ್ಯಾಟ್ಫಾರ್ಮಿಗೆ ಎಲ್ಲರೂ ಕೂಡ ಬರಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಮತ್ತು ಏನಾದರೂ ಮೀಶೋ ರಿಲೇಟೆಡ್, ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ರಿಲೇಟೆಡ್ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ಕ್ಲಾರಿಟಿನ ಕೊಡ್ತೀನಿ. ಓಕೆನಾ? ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಎಷ್ಟು ಬೇಕಾದರೂ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದಾ, ರಿಟರ್ನ್ ಮಾಡ್ಬೋದಾ, ಈ ಥರ ಎಲ್ಲ ಕ್ವಶನ್ಸ್ ಕೇಳ್ತಿದ್ದೀರಲ್ಲ, ಇದಕ್ಕೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಖಂಡಿತ ಅದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ನಾನು ಮತ್ತು ಯೂಟ್ಯೂಬಲ್ಲಿ ಯಾವ ರೀತಿಯಾಗಿ ಅಪ್ಲೋಡ್ ಮಾಡೋದು ಅದೆಲ್ಲನೂ ಕೂಡ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಅದನ್ನು ಕೂಡ ವಿಡಿಯೋ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಯಾವ ರೀತಿಯಾಗಿ ಬರೀ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ನೀವು ಅಪ್ಲೋಡ್ ಮಾಡೋದಕ್ಕಿಂತ ಬೇರೆ ಪ್ಲ್ಯಾಟ್ಫಾರ್ಮ್ಸ್ನೂ ಕೂಡ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಅರ್ನಿಂಗ್ಸ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಎಲ್ರಿಗೂ ಕೂಡ ಹೆಲ್ಪ್ ಆಗಲಿ. ಥ್ಯಾಂಕ್ ಯು.